ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ವ್ಲಾಗಲ್ಲಿ ಪಿಂಟೋ ಬೀನ್ಸಿಂದ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಿಂಟೋ ಬೀನ್ಸ್ ಅಂದರೆ ಇದು ಒಂದು ರೀತಿಯ ರಾಜ್ಮಾನೆ. ಅದು ಕೆಂಪು ರಾಜ್ಮಾ, ಇದು ಬಿಳಿ ರಾಜ್ಮಾ. ಮೇಲ್ಗಡೆ ಒಂದು ಸ್ವಲ್ಪ ಅಂದರೆ ಸ್ಪಾಟ್ಸ್ ಇರುತ್ತೆ, ಅದಕ್ಕೆ ಇದನ್ನು ಪಿಂಟೋ ಬೀನ್ಸ್ ಅಂತಲೇ ಕರೆಯೋದು. ಕನ್ನಡದಲ್ಲಿ ಇದನ್ನು ರಾಜ್ಮಾ ಅಂತಲೇ ಕರೀತಾರೆ. ಇವತ್ತು ಅದರಲ್ಲಿ ಒಂದು ಒಳ್ಳೆ ರೀತಿಯ ಸಾಗು ಮಾಡ್ತಾ ಇದ್ದೀನಿ. ಸೂಪರಾಗಿರುತ್ತೆ ಟೇಸ್ಟು. ಇದರಲ್ಲಿ ಪೋಷಕಾಂಶಗಳು ತುಂಬಾ ಇರುತ್ತೆ, ಫೈಬರ್ ಇರುತ್ತೆ, ಮೂಳೆಗಳನ್ನ ಬಲಪಡಿಸುತ್ತೆ ಮತ್ತು ಸಕ್ಕರೆ ಮಟ್ಟನ ನಿಯಂತ್ರಿಸುತ್ತೆ. ಇಷ್ಟೊಂದು ಶಕ್ತಿ ಇದೆ ಈ ಪಿಂಟೋ ಬೀನ್ಸಲ್ಲಿ. ಸೊ ಇದರಿಂದ ಹೇಗೆ ಟೇಸ್ಟಿಯಾಗಿ ಸಾಗು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಜಾರ್ಗೆ 1.5 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು 1 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 8ರಿಂದ 10 ಹಸಿಮೆಣಸಿಕಾಯಿ ಹಾಕೊಂಡ್ಮೇಲೆ 2 ಸ್ಟಾರ್ ಹಾಕೊತಾ ಇದ್ದೀನಿ. ಅದಾದಮೇಲೆ 2 ಮರಾಠಿ ಮೊಗ್ಗು, 4 ಲವಂಗ, 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀರು ಹಾಕಿ ಪೇಸ್ಟ್ನ ರೆಡಿ ಮಾಡ್ಕೊಬೇಕು. ಖಾರ ರುಬ್ಕೊಂಡಾಗಿದೆ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ನೀಟಾಗಿ ಫ್ರೈ ಆಗಬೇಕಾಗುತ್ತೆ. ಪಲಾವ್ ಎಲೆ ಫ್ರೈ ಆದಮೇಲೆ ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ನೀಟಾಗಿ ಹುರ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಬರಬೇಕು, ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೀವು ಫಾರಮ್ ಟೊಮೊಟೊ ಬೇಕಾದರೂ ತೊಗೊಬೋದು. ನಾನು 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ಸೈಜ್ದು. ಈಗ ನಾಟಿ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ನಾವೇನು ರುಬ್ಕೊಂಡಿದ್ವಿ ಮಸಾಲ, ಆ ಮಸಾಲ ಹಾಕ್ಬಿಟ್ಟು ನೀಟಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಈಗ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಿ ನೀಟಾಗಿ ಅದನ್ನು ಒಂದು 5ರಿಂದ 10 ನಿಮಿಷ ಅದರಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಎಣ್ಣೆ ಬಿಟ್ಟು ತೇಲ್ಕೊಂಬರಬೇಕು. ಅಂದರೆ ಈ ಮಸಾಲೆ ಸಪ್ರೇಟಾಗಿ ಎಣ್ಣೆ ಬಿಡಬೇಕದು. ಈಗ ನೀರೇನು ಹಾಕಿರ್ತೀವಿ, ನೀರಿನ ಅಂಶ ಒಂಚೂರು ಇಲ್ಲದೆ ಅದು ಇಂಗಿ ಮಸಾಲೆ ಮಾತ್ರ ಇರಬೇಕು. ಈ ರೀತಿ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕಾಗತ್ತೆ. ಸೊ ಮಸಾಲ ಎಷ್ಟು ಕಲರ್ಫುಲ್ಲಾಗಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ಇದನ್ನು ನಾನು ಎಣ್ಣೆಯಲ್ಲಿ ಬಾರಿಸ್ಕೊತಾ ಇದ್ದೀನಿ. ಇದಕ್ಕೆ ಪೂರಿ, ಚಪಾತಿ, ದೋಸೆ, ಮುದ್ದೆ, ಅನ್ನ ಎಲ್ಲನೂ ಸೂಟ್ ಆಗುತ್ತೆ. ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ ಪಿಂಟೋ ಬೀನ್ಸ್ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಅಲ್ಲಿ ಇದು ನೀಟಾಗಿ ನೀರಿನ ಅಂಶ ಎಲ್ಲ ಹಿಂಗಿ ಮಸಾಲೆ ಮಾತ್ರ ಉಳ್ಕೊತಾ ಇದೆ. ಮಸಾಲೆ ಉಳ್ಕೊಂಡು ಅದು ನಾವೇನು ಎಣ್ಣೆ ಬಿಟ್ಟಿರ್ತೀವಿ ಅದು ಎಣ್ಣೆ ತೇಲ್ಕೊಂಡು ಬರಬೇಕು. ಆವಾಗ ಮಸಾಲೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಮಸಾಲೆ ಬೆಂದರೆ ಮಾತ್ರ ನಾವು ಮಾಡುವಂತಹ ಸಾಗು ಅಷ್ಟೇ ನೀಟಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈಗ ಮಸಾಲೆ ಕುದ್ಮೇಲೆ ಈಗ ನಾವೇನು ಪಿಂಟೋ ಬೀನ್ಸ್ ಇತ್ತೆ ಆ ಪಿಂಟೋ ಬೀನ್ಸ್ನ ನೀಟಾಗಿ ಮಸಾಲೆ ಒಳಗಡೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದನ್ನು ಒಂದು 5 ನಿಮಿಷ ಆ ಮಸಾಲೆ ಒಳಗಡೆ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ನೀಟಾಗಿ ಕುದಿಯೋಕ್ಕೆ ಬಿಟ್ಟು ಈಗ ಸಾಗುಗೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಈಗ ಅದನ್ನು 2ರಿಂದ 3 ವಿಷಲ್ನ ಕೂಗಿಸ್ಕೊಬೇಕಾಗತ್ತೆ ಕುಕ್ಕರ್ನಲ್ಲಿ. ನಾವು ಹಾಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಬೇಯೋದು ಟೈಮ್ ಆಗುತ್ತೆ. ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಮಿನಿಮಮ್ 3 ವಿಷಲ್ ಅಂತೂ ಹಾಕ್ಸ್ಕೊಬೇಕಾಗತ್ತೆ. ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ನನಗೆ ಸಾಗು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರು ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊಬೇಕು. ಅಂದರೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಈಗ ನಾನು ಲಿಡ್ ಮುಚ್ಕೊತಾ ಇದ್ದೀನಿ. ಲಿಡ್ ಮುಚ್ಚಿ ಈಗ 3 ವಿಷಲ್ ಆಗಿದೆ. ಸೊ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಬ್ಯೂಟಿಫುಲ್ಲಾಗಿ, ಟೇಸ್ಟಿಯಾಗಿ ಪಿಂಟೋ ಬೀನ್ಸ್ ಸಾಗು ರೆಡಿ ಆಗಿಬಿಟ್ಟಿದೆ. ಸೊ ಅದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸರ್ವ್ ಮಾಡೋಕ್ಕೆ ಈಗ ರೆಡಿ ಆಗಿಬಿಟ್ಟಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ಅಷ್ಟೇ ಇಷ್ಟಪಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.